ಇನ್ನು ಬೀದಿ ಬದಿ ಈ ಟ್ಯಾಟೋವನ್ನು ಯಾರ್ಯಾರು ಹಾಕಿಸ್ತಿರೋ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಟ್ಯಾಟೋ ಪ್ರಿಯರಿಗೂ ಕೂಡ ಶಾಕ್. ರಸ್ತೆ ಬದಿ ಟ್ಯಾಟೋ ಹಾಕಿಸಿಕೊಳ್ಳೋರೆ ಸ್ವಲ್ಪ ಹುಷಾರ್. ಟ್ಯಾಟೋಗೆ ಬಳಸುವಂತಹ ಕಲ್ಲರ್ನಿಂದ ಚರ್ಮ ರೋಗ ಬರುವಂತಹ ಸಾಧ್ಯತೆ ಇದೆ. ಚರ್ಮದ ತುರಿಕೆ, ಅಲರ್ಜಿ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಟ್ಯಾಟೂ ಹಾಕುವ ಅನೇಕ ಕಡೆ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ ಅನ್ನೋದರ ಬಗ್ಗೆ ದೂರು ಬಂದಿದೆ. ದೂರು ಬಂದ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇಳಿ ಇದು ಜಾತ್ರೆ ಸೀಸನ್ನು. ಜಾತ್ರೆಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಈ ಟ್ಯಾಟೋ ಹಾಕೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಟ್ಯಾಟೋ ಹಾಕುವಂತಹ ಸಂದರ್ಭದಲ್ಲಿ ಕಲರಿಂಗ್ ಬಳಸ್ತಾರಲ್ಲ, ಅದು ಕೂಡ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಅದರಿಂದಲೂ ಕೂಡ ಮನುಷ್ಯನ ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಬೀರ್ತಾ ಇದೆಯಂತೆ. ಅದರಲ್ಲೂ ಪ್ರಮುಖವಾಗಿ ಚರ್ಮದ ತುರಿಕೆ ಆಗಿರಬಹುದು, ಅಲರ್ಜಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಟ್ಯಾಟೂ ಕಲರ್ನಲ್ಲಿ 22 ಮಾದರಿಯ ಮೆಟಲ್ ಪತ್ತೆಯಾಗಿದೆ. ಇದರಿಂದ ಸ್ಕಿನ್ ಅಲರ್ಜಿ, ಸ್ಕಿನ್ ಸಮಸ್ಯೆ ಬರುವಂತಹ ಬಗ್ಗೆ ವರದಿ ಆಗಿರುವಂತಹದ್ದು. ರಾಜ್ಯಾದ್ಯಂತ ಟ್ಯಾಟೂ ಕಲರ್ ಟೆಸ್ಟ್ ಮಾಡಿರುವ ಆಹಾರ ಸುರಕ್ಷತಾ ಇಲಾಖೆ ಈ ರಿಪೋರ್ಟ್ ಕೂಡ ಆರೋಗ್ಯ ಇಲಾಖೆಯ ಕೈ ಸೇರಲಿಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಮುಂಜಾಗೃತಾ ದೃಷ್ಟಿಯಲ್ಲಿ ಜನರಿಗೆ ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದರೆ ಟ್ಯಾಟೂ ಪ್ರಿಯರಿಗೂ ಕೂಡ ಕಾದಿದೆಯಾ ಶಾಕ್ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಈ ಟ್ಯಾಟೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಆಧರಿಸಿ 22 ಮಾದರಿಯ ಮೆಟಲ್ ಇರೋದು ಇದರಲ್ಲಿ ಗೊತ್ತಾಗಿದೆ. ಹಾಗಾಗಿ ಚರ್ಮ ರೋಗ ಸೇರಿದಂತೆ ಹಲವು ಸಮಸ್ಯೆಗಳು ಮನುಷ್ಯನ ದೇಹದಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವ ಎಚ್ಚರಿಕೆ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಕೇಳಿ ಇದು ಜಾತ್ರೆ ಸೀಸನ್ನು. ಈ ಜಾತ್ರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಟ್ಯಾಟೋ ಹಾಕಿಸುವಂತಹದ್ದು ಸಾಮಾನ್ಯ. ಇದು ಹೇಗೆ ಡೇಂಜರ್ ಆಗುತ್ತೆ? ಆರೋಗ್ಯ ಇಲಾಖೆ ಈ ಬಗ್ಗೆ ಏನೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗ ಟ್ಯಾಟೋ ವಿಚಾರದಲ್ಲಿ ಈ ಹಿಂದೆ ಅಂದ್ರೆ ಆ ಸೂಜಿಯನ್ನ ಏನ್ ಬಳಕೆ ಮಾಡ್ತಾರೆ, ಅದು ಒಬ್ಬರಿಂದ ಒಬ್ಬರಿಗೆ ಒಂದೇ ಸೂಜಿಯನ್ನ ಬಳಕೆ ಮಾಡಬೇಕು, ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ಬೇರೆ ಅದನ್ನ ಬಳಕೆ ಮಾಡಬೇಕು. ಆದ್ರೆ ಪದೇ ರಿಪೀಟೆಡ್ ಆಗಿ ಬಳಕೆ ಮಾಡೋದ್ರಿಂದ HIV ಸೇರಿದಂತೆ ಅನೇಕ ಮಾರಣಾಂತಿಕ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆದ್ರೆ ಈಗ ಆರೋಗ್ಯ ಇಲಾಖೆ ಹೇಳಕ್ಕೆ ಹೊರಟಿರುವಂತದ್ದು, ಟ್ಯಾಟೋದಲ್ಲಿ ಬಳಕೆ ಆಗುವಂತಹ ಇಂಕ್ ಏನಿದೆ, ಆ ಇಂಕ್ ತುಂಬಾ ಡೇಂಜರಸ್ ಅನ್ನುವಂಥದ್ದು ಈಗ ಆರೋಗ್ಯ ಇಲಾಖೆಯ ಆಹಾರ ಸುರಕ್ಷತಾ ಇಲಾಖೆಯ ಟೆಸ್ಟಿಂಗ್ ಮೂಲಕ ಗೊತ್ತಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಆ ಇಂಕ್ ಬಳಕೆ ಏನಿದೆ ಅದನ್ನ ಏನಾದರೂ ಮಾಡಿದ್ರೆ, ಕೆಮಿಕಲ್ ಹಾಕಿರುವಂತಹ ಇಂಕ್ ನಿಂದ ಚರ್ಮ ರೋಗದ ಅನೇಕ ಸಮಸ್ಯೆಗಳು ಕಾಣಿಸುತ್ತೆ, ಫಂಗಸ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಆರೋಗ್ಯ ಇಲಾಖೆ ಆ ಟ್ಯಾಟೋಗಳಿಗೆ ಒಂದಿಷ್ಟು ಮಾರ್ಗಸೂಚಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ರೂಪಿಸಿಕೊಂಡಿದೆ. ಜೊತೆಗೆ ಕೇಂದ್ರ ಡ್ರಗ್ ಕಂಟ್ರೋಲ್ಗೂ ಕೂಡ ಒಂದು ಪತ್ರವನ್ನ ಬರೆಯುತ್ತೆ. ಇದನ್ನ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಡಿಯಲ್ಲಿ ತರಬೇಕು ಅನ್ನುವಂಥದ್ದು ಎಗ್ಗಿಲ್ಲದೆ ನಡೀತಾ ಇದೆ. ಯಾವುದೇ ರೀತಿಯ ಕಡಿವಾಣ ಇರೋದಿಲ್ಲ ಈ ಟ್ಯಾಟೋಗಳಿಗೆ. ಹಾಗಾಗಿ ಸ್ವಚ್ಛತೆಯನ್ನ ಕಾಪಾಡಿ, ಜೊತೆಗೆ ಆ ಕಲರ್ ಕೆಮಿಕಲ್ ಅನ್ನ ಏನ್ ಬಳಕೆ ಮಾಡ್ತಾರೆ, ಆ ಕೆಮಿಕಲ್ ನಿಂದ ಇಂಕ್ ನಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಅದಕ್ಕೆ ಒಂದಿಷ್ಟು ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವನ್ನ ಕೂಡ ಬರೆಯುತ್ತೆ. ಜೊತೆಗೆ ರಾಜ್ಯದಲ್ಲಿ ಹಚ್ಚೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಸ ಮಾರ್ಗಸೂಚಿಗಳನ್ನ ಪ್ರಕಟಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರೇಮ್.